ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಬಾಬು ಜಗಜೀವನ್ ರಾಮ್ ಬಾಬು ಜಗಜೀವನ್ ರಾಮ್ರ ಕುರಿತು ಸುಲಭ 10 ಸಾಲುಗಳ ಮಾಹಿತಿ ತಿಳಿತಾ ಹೋಗೋಣ. ಈ ಒಂದು ಸುಲಭ 10 ಸಾಲುಗಳ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮ್ಗೆ ಯಾವ ಒಂದು ಪ್ರಬಂಧ, ಯಾವ ಒಂದು ಭಾಷಣ, ಯಾವ ಒಂದು ವಿಷಯಕ್ಕೆ ತಕ್ಕಂತೆ ನಿಮಗೆ ಮಾಹಿತಿ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾರಿ ಒಂದು ಮಾಹಿತಿ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಬಾಬು ಜಗಜೀವನ್ ರಾಮ್ ರವರು ಭಾರತದ ದೊಡ್ಡ ನಾಯಕರಲ್ಲಿ ಅಥವಾ ಪ್ರಸಿದ್ಧ ನಾಯಕರಲ್ಲಿ ಅಂತಾನೂ ಬರೀಬಹುದು. ದೊಡ್ಡ ನಾಯಕರಲ್ಲಿ ಒಬ್ಬರಾಗಿದ್ದರು. ಓಕೆ, ಅದ ಅಂದ್ರೆ ಎರಡನೇ ಪಾಯಿಂಟ್, ಇವರನ್ನು ಪ್ರೀತಿಯಿಂದ ಬಾಬೂಜಿ ಎಂದು ಕರೆಯುತ್ತಾರೆ. ಓಕೆ, ಅದ ನಂತರ ಮೂರನೇ ಪಾಯಿಂಟ್ ನೋಡಿ, ಅವರು ಏಪ್ರಿಲ್ 5, 1908 ಜನಿಸಿದರು. ಏಪ್ರಿಲ್ 5, 1908 ಜನಿಸಿದರು. ಓಕೆ, ನಾಲ್ಕನೇ ಪಾಯಿಂಟ್, ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಓಕೆನಾ? ಅದಾದ ನಂತರ ಐದನೇ ಪಾಯಿಂಟ್, ಅವರು ನಮ್ಮ ದೇಶದ ಉಪ ಪ್ರಧಾನ ಮಂತ್ರಿ ಆಗಿದ್ದರು. ಓಕೆನಾ? ಆರನೇ ಪಾಯಿಂಟ್, ಅವರು ಬಡವರ ಮತ್ತು ದೀನ ದಲಿತರ ಪರವಾಗಿ ಕೆಲಸ ಮಾಡಿದರು. ಓಕೆನಾ? ಅವರು ಬಡವರ ಮತ್ತು ದೀನ ದಲಿತರ ಪರವಾಗಿ ಕೆಲಸ ಮಾಡಿದರು. ಏಳನೇ ಪಾಯಿಂಟ್, ಅವರು ರೈತರಿಗೆ ಕೃಷಿಗೆ ಹೆಚ್ಚಿನ ಒತ್ತು ನೀಡಿದರು. ಮತ್ತು ನೋಡಿ, ಅವರು ರೈತರಿಗೆ ಕೃಷಿಗೆ ಹೆಚ್ಚಿನ ಒತ್ತು ನೀಡಿದರು. ಎಂಟನೇ ಪಾಯಿಂಟ್, ಅವರು ಸುಮಾರು 40 ವರ್ಷಗಳ ಕಾಲ ಸಂಸತ್ ಸದಸ್ಯರಾಗಿದ್ದರು. ಅವರು ಸುಮಾರು 40 ವರ್ಷಗಳ ಕಾಲ ಸಂಸತ್ ಸದಸ್ಯರಾಗಿದ್ದರು. ಒಂಬತ್ತನೇ ಪಾಯಿಂಟ್, ಏಪ್ರಿಲ್ 5 ಅವರ ಹುಟ್ಟುಹಬ್ಬವನ್ನು ಸಮತಾ ದಿವಸ್ ಎಂದು ಆಚರಿಸುತ್ತೇವೆ
ಎಂದು ಆಚರಿಸುತ್ತೇವೆ. ಮತ್ತು ನೋಡಿ, ಏಪ್ರಿಲ್ 5ರಂದು ಅವರ ಹುಟ್ಟುಹಬ್ಬವನ್ನು ಸಮತಾ ದಿವಸ್ ಎಂದು ಆಚರಿಸುತ್ತೇವೆ. 10ನೇ ಪಾಯಿಂಟ್, ಬಾಬೂಜಿ ಅವರ ಜೀವನ ನಮಗೆಲ್ಲರಿಗೂ ಮಾದರಿಯಾಗಿದೆ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ. ಹಾಗೆ ನಿಮ್ಗೆ ಯಾವ ಒಂದು ವಿಷಯದ ಬಗ್ಗೆ ಮಾಹಿತಿ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ. ಆ ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.